ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್. ಇವತ್ತಿನ ಪ್ರಚಲಿತ ವಿದ್ಯಮಾನಗಳ ಮಾಹಿತಿಯನ್ನು ನೋಡುವ ಮೊದಲನೆಯ ಪ್ರಶ್ನೆ, ಭಾರತ ಮತ್ತು ಯಾವ ದೇಶದ ನಡುವೆ ಮೈತ್ರಿ ವ್ಯಾಯಾಮ, ಇದು ವ್ಯಾಯಾಮದ ಹೆಸರಾಗಿರುತ್ತದೆ, ಮೈತ್ರಿ ವ್ಯಾಯಾಮವನ್ನು ಆಯೋಜಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತದೆ. ಭಾರತ ಮತ್ತು ಥೈಲ್ಯಾಂಡ್ ದೇಶಗಳ ನಡುವೆ ಮೈತ್ರಿ ವ್ಯಾಯಾಮ ಆಯೋಜಿಸಲಾಗಿರುತ್ತದೆ. ಸೊ ಇದು ಮೈತ್ರಿ ವ್ಯಾಯಾಮ 2024ರಲ್ಲಿ ನಡೆದ ವ್ಯಾಯಾಮ. ಇದರ 13ನೇ ಆವೃತ್ತಿಯಾಗಿರುತ್ತದೆ, 13th ಎಡಿಷನ್ ಅಂತ ಹೇಳ್ಬೋದಾಗಿರುತ್ತದೆ. ಇದರ 12ನೇ ಆವೃತ್ತಿಯನ್ನು 2019ರಲ್ಲಿ ಆಯೋಜಿಸಲಾಗಿತ್ತು. ಸೊ ಇದನ್ನು 2024ರಲ್ಲಿ ಎಲ್ಲಿ ಆಯೋಜಿಸಲಾಯಿತು ಅಂದರೆ ಥೈಲ್ಯಾಂಡ್ನ ತಕ್ ಪ್ರಾಂತ್ಯದ ಪೋರ್ಟ್ ವಚಿರಾ ಪ್ರಕರಣದಲ್ಲಿ ಈ ಮೈತ್ರಿ ವ್ಯಾಯಾಮವನ್ನು ಆಯೋಜಿಸಲಾಗಿದೆ. ಯಾವಾಗದಿಂದ ಅಂದರೆ ಜುಲೈ 1ರಿಂದ 15ರವರೆಗೆ ಈ ವ್ಯಾಯಾಮವನ್ನು ಆಯೋಜಿಸಲಾಗಿದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಇಲ್ಲಿ ಭಾರತ ಮತ್ತು ಥೈಲ್ಯಾಂಡ್ ದೇಶಗಳು ನಡೆಸುವ ಇತರ ವ್ಯಾಯಾಮಗಳ ಬಗ್ಗೆ ಮಾಹಿತಿಯನ್ನು ನೋಡುವ. ಅಯುತ್ಯ ವ್ಯಾಯಾಮವನ್ನು ಹೋದ ವರ್ಷ 2023ರಲ್ಲಿ ಮೊದಲ ಬಾರಿಗೆ ಆಯೋಜಿಸಿದ್ದು, ಇದು ಡಿಸೆಂಬರ್ 2023ರಲ್ಲಿ ಆಯೋಜಿಸಲಾಗಿದ್ದ ವ್ಯಾಯಾಮವಾಗಿರುತ್ತದೆ. ಮೊದಲ ಬಾರಿಗೆ ಆಯೋಜಿಸಲಾಗಿತ್ತು. ಸೊ ಇದು ಒಂದು ನೌಕಾ ವ್ಯಾಯಾಮವಾಗಿದೆ. ಹಾಗೆ ಇನ್ನೊಂದು ವ್ಯಾಯಾಮ ಇಂಡೋ ತಾಯಿ ಕಾರ್ಪೆಟ್ ವ್ಯಾಯಾಮ. ಇದು 36ನೇ ಆವೃತ್ತಿಯಾಗಿರುತ್ತದೆ. ಇದನ್ನು 2023ರಲ್ಲಿ ಡಿಸೆಂಬರ್ 2023ರಲ್ಲಿ 36ನೇ ವ್ಯಾಯಾಮವನ್ನು ಆಯೋಜಿಸಲಾಗಿತ್ತು. ಇದು ಒಂದು ಕಡಲ ಗಸ್ತು ವಿಮಾನಗಳ ಸಮರಾಭ್ಯಾಸ ವ್ಯಾಯಾಮವಾಗಿರುತ್ತದೆ. ಭಾರತ ಮತ್ತು ಥೈಲ್ಯಾಂಡ್ ದೇಶಗಳ ನಡುವೆ ನಡೆಯುವ ವ್ಯಾಯಾಮವಾಗಿದೆ. ಸೊ ಹಾಗೆ ಇನ್ನೊಂದು ವ್ಯಾಯಾಮ ಸ್ವಯಂ ಭಾರತ್ ವ್ಯಾಯಾಮ, ಸ್ವಯಂ ಭಾರತ್ ಎಕ್ಸಸೈಸ್ ಆಗಿರುತ್ತದೆ. ಇದು ವಾಯುಪಡೆಗಳ ನಡುವೆ ನಡೆಯುವ ಒಂದು ವ್ಯಾಯಾಮವಾಗಿದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, ಅಫ್ಘಾನಿಸ್ತಾನದ 3ನೇ ವಿಶ್ವಸಂಸ್ಥೆಯ ಸಮ್ಮೇಳನವನ್ನು ಎಲ್ಲಿ ನಡೆಸಲಾಯಿತು ಅಥವಾ ನಡೆಯಿತು? ಸರಿಯಾದ ಉತ್ತರವು ಆಪ್ಷನ್ ಎ ಆಗಿರುತ್ತದೆ, ಕತಾರ್ನಲ್ಲಿ. ಅಫ್ಘಾನಿಸ್ತಾನದ 3ನೇ ವಿಶ್ವಸಂಸ್ಥೆಯ ಸಮ್ಮೇಳನವು 30 ಜೂನ್ನಿಂದ ಜುಲೈ 1, 2024ರವರೆಗೆ ಕತಾರ್ನ ರಾಜಧಾನಿಯಾದ ದೋಹಾದಲ್ಲಿ ನಡೆದಿರುತ್ತದೆ. ನೆನಪಿಟ್ಟುಕೊಳ್ಳಿ. ಇಲ್ಲಿ ಅಫ್ಘಾನಿಸ್ತಾನ 3ನೇ ವಿಶ್ವಸಂಸ್ಥೆಯ ಸಮ್ಮೇಳನ, ಇಲ್ಲಿ ಮೊದಲನೇ ವಿಶ್ವಸಂಸ್ಥೆ ಸಮ್ಮೇಳನವನ್ನು 2023 ಮೇನಲ್ಲಿ ಆಯೋಜಿಸಲಾಗಿತ್ತು. ಹಾಗೆ 2ನೇ ವಿಶ್ವಸಂಸ್ಥೆಯ ಸಮ್ಮೇಳನವನ್ನು 2024 ಫೆಬ್ರವರಿಯಲ್ಲಿ ಆಯೋಜಿಸಲಾಯಿತು ಮತ್ತು 3ನೇ ವ್ಯಾಯಾಮವನ್ನು ಈಗ ಜೂನ್ 30ರಿಂದ ಜುಲೈ 1ರವರೆಗೆ ಆಯೋಜಿಸಲಾಗಿದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಇಲ್ಲಿ ಭಾರತದ ಪರವಾಗಿ ಈ ಸಮ್ಮೇಳನದಲ್ಲಿ JP ಸಿಂಗ್ ಅವರು ಭಾಗವಹಿಸಿದ್ದರು. ಇಲ್ಲಿ ಮುಖ್ಯವಾಗಿ ತಾಲಿಬಾನ್ ಕೂಡ ಭಾಗವಹಿಸಿತು ಈ ಒಂದು ಸಮ್ಮೇಳನದಲ್ಲಿ. ಇಲ್ಲಿ ತಾಲಿಬಾನ್ ಸರ್ಕಾರದ ಮುಖ್ಯಸ್ಥ ಆಗಿರುವ, ಸೊ ಈ ಹೆಸರು ಅಲ್ಲ, ಇಲ್ಲಿ ರಾಂಗ್ ಆಗಿದೆ. ಇವರ ಹೆಸರು ಏನಾಗಿರುತ್ತದೆ ಅಂದರೆ ಮುಲ್ಲಾ ಹಿಬಾತುಲ್ಲಾ ಅಖುಂದ್ಜಾದ ಇವರು ಈ ಸಮ್ಮೇಳನದಲ್ಲಿ ಭಾಗವಹಿಸಿದ್ದಾರೆ. ಸೊ ಇಲ್ಲಿ ಈ ಸಮ್ಮೇಳನವನ್ನು ಯಾಕೆ ಆಯೋಜಿಸಲಾಗುತ್ತದೆ ಅಂದರೆ ಅಫ್ಘಾನಿಸ್ತಾನದಲ್ಲಿ ಶಾಂತಿಯನ್ನು ತರಲು ಮತ್ತು ಮಹಿಳಾ ಹಕ್ಕುಗಳು, ಹೆಣ್ಣು ಮಕ್ಕಳ ಶಿಕ್ಷಣ ಮತ್ತು ಮಾನವ ಹಕ್ಕುಗಳಂತಹ ವಿಷಯಗಳ ಕುರಿತು ಅಂತಾರಾಷ್ಟ್ರೀಯ ಸಮುದಾಯದೊಂದಿಗೆ ಅಫ್ಘಾನಿಸ್ತಾನದ ಆಡಳಿತಗಾರರನ್ನು ತೊಡಗಿಸಿಕೊಳ್ಳುವ ಪ್ರಯತ್ನ ಇದಾಗಿರುತ್ತದೆ ಈ ಒಂದು ಸಮ್ಮೇಳನದ ಪ್ರಾಮುಖ್ಯತೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಅಫ್ಘಾನಿಸ್ತಾನದ ಬಗ್ಗೆ ಮಾಹಿತಿಯನ್ನು ನೋಡುವ. ಅಫ್ಘಾನಿಸ್ತಾನದ ರಾಜಧಾನಿ ಕಬೂಲ್ ಆಗಿರುತ್ತದೆ. ಕರೆನ್ಸಿ ಅಫ್ಘಾನಿ ಆಗಿರುತ್ತದೆ. ನಿಮಗೆ ಗೊತ್ತೇ ಇರುವಂತೆ ಅಫ್ಘಾನಿಸ್ತಾನವನ್ನು ತಾಲಿಬಾನ್ ವಶಪಡಿಸಿಕೊಂಡಿತ್ತು. ಇದರ ಸರ್ವೋಚ್ಚ ನಾಯಕ ಯಾರಾಗಿರುತ್ತಾರೆ ಅಂದರೆ ಮುಲ್ಲಾ ಹಿಬಾತುಲ್ಲಾ ಅಖುಂದ್ಜಾದ ಆಗಿರುತ್ತಾರೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ ನೋಡುವ. ಅದಕ್ಕಿಂತ ಮುಂಚೆ ಇಲ್ಲಿ ಡೈಲಿ ಕರೆಂಟ್ ಅಫೇರ್ಸ್ಗಳ PDF ಅನ್ನು ಡೌನ್ಲೋಡ್ ಮಾಡಲು ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ. ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನು ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ನೀಡಲಾಗಿದೆ. ಮುಂದಿನ ಪ್ರಶ್ನೆ, ಮುಖ್ಯಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯನ್ನು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ? ಉತ್ತರ ಆಪ್ಷನ್ ಸಿ, ರಾಜಸ್ಥಾನದಲ್ಲಿ ಮುಖ್ಯಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿಯನ್ನು ಪ್ರಾರಂಭಿಸಲಾಗಿದೆ. ಇದನ್ನು ಯಾರು ಪ್ರಾರಂಭಿಸಿದ್ದು ಅಂದರೆ ರಾಜಸ್ಥಾನದ ಮುಖ್ಯಮಂತ್ರಿಯಾದ ಭಜನ್ ಲಾಲ್ ಶರ್ಮಾ ಅವರು ಈ ಯೋಜನೆಯನ್ನು ಪ್ರಾರಂಭಿಸಿರುತ್ತಾರೆ. ಸೊ ಇದರ ಅಡಿಯಲ್ಲಿ ಅರ್ಹ ರೈತರಿಗೆ ವರ್ಷಕ್ಕೆ 2,000 ರೂಪಾಯಿಯನ್ನು ನೀಡಲಾಗುತ್ತದೆ. ಇದು 3 ಕಂತುಗಳಲ್ಲಿ ನೀಡಲಾಗುತ್ತದೆ. ಮೊದಲನೇ ಕಂತಿನಲ್ಲಿ 1,000 ರೂಪಾಯಿ, ಎರಡನೇ ಕಂತಿನಲ್ಲಿ 500 ರೂಪಾಯಿ, ಮೂರನೇ ಕಂತಿನಲ್ಲಿ 500 ರೂಪಾಯಿಯಂತೆ ಈ 2,000 ರೂಪಾಯಿಯನ್ನು ವಿತರಿಸಲಾಗುತ್ತದೆ ಅರ್ಹ ರೈತರಿಗೆ. ಸೊ ಇದು ಮುಖ್ಯಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಾಗಿರುತ್ತದೆ. ನಿಮಗೆ ಗೊತ್ತಿರುವಂತೆ PM ಕಿಸಾನ್ ಯೋಜನೆ ಕೂಡ ಉಂಟು ಭಾರತದಲ್ಲಿ. ಇದು ಕೇಂದ್ರ ಸರ್ಕಾರ ನೀಡುವ ಒಂದು ಯೋಜನೆಯಾಗಿರುತ್ತದೆ. ಇದರಲ್ಲಿ 6,000 ರೂಪಾಯಿಯನ್ನು ನೀಡಲಾಗುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, ವಿಶ್ವ ಕ್ರೀಡಾ ಪತ್ರಕರ್ತರ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತದೆ. ಜುಲೈ 2ರಂದು ಪ್ರತಿ ವರ್ಷ ವಿಶ್ವ ಕ್ರೀಡಾ ಪತ್ರಕರ್ತರ ದಿನವನ್ನು ಆಚರಿಸಲಾಗುತ್ತದೆ. ಸೊ ಇಲ್ಲಿ ಈ ದಿನವನ್ನು ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಪ್ರೆಸ್ ಅಸೋಸಿಯೇಷನ್ 1994ರಲ್ಲಿ ಈ ವಿಶ್ವ ಕ್ರೀಡಾ ಪತ್ರಕರ್ತರ ದಿನವನ್ನು ಪ್ರಾರಂಭಿಸಿರುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಜುಲೈ 2ರಂದು ವಿಶ್ವ ಕ್ರೀಡಾ ಪತ್ರಕರ್ತರ ದಿನ ಆಚರಿಸಲಾಗುತ್ತದೆ. ಆಬ್ವಿಯಸ್ಲಿ ಈ ಪತ್ರಕರ್ತರಿಗೆ ಈ ಫೀಲ್ಡ್ನಲ್ಲಿ ರೆಸ್ಪೆಕ್ಟ್ ನೀಡುವುದಕ್ಕಾಗಿ ಮತ್ತು ಅವರ ಕರ್ತವ್ಯಗಳನ್ನು ನಿರ್ವಹಿಸಿದ್ದಕ್ಕಾಗಿ ಈ ದಿನವನ್ನು ಆಚರಿಸಲಾಗುತ್ತದೆ.
ನಿಮಗೆ ನೆನಪಿರಲಿ, ನ್ಯಾಷನಲ್ ಸ್ಪೋರ್ಟ್ಸ್ ಡೇಯನ್ನು 29 ಆಗಸ್ಟ್ನಂದು ಪ್ರತಿ ವರ್ಷ ಆಚರಿಸಲಾಗುತ್ತದೆ. ಜುಲೈ 2ರಂದು ಪ್ರತಿ ವರ್ಷ ವಿಶ್ವ ಹಾರುವ ತಟ್ಟೆ ದಿನವನ್ನು ಕೂಡ ಆಚರಿಸಲಾಗುತ್ತದೆ. ಅಂದರೆ ಇದು ಏನಾಗಿರುತ್ತದೆ ಅಂದರೆ, ನಿಮಗೆ ಗೊತ್ತೇ ಇರುವಂತೆ ಅನ್ಯಗ್ರಹದ ಜೀವಿಗಳು ಭೂಮಿಗೆ ಭೇಟಿ ನೀಡುತ್ತದೆ ಎನ್ನುವ ವದಂತಿಗಳು ಅನಾದಿ ಕಾಲದಿಂದಲೂ ಇರುತ್ತದೆ. ಪ್ರತಿ ವರ್ಷ ವರ್ಲ್ಡ್ UFO ಡೇ ಎಂದು ಆಚರಿಸಲಾಗುತ್ತದೆ. ಇದನ್ನು ಕನ್ನಡದಲ್ಲಿ ನಾವು ಹಾರುವ ತಟ್ಟೆ ಎಂದು ಕರೆಯುತ್ತೇವೆ. ಸೊ ಇಲ್ಲಿ ಜುಲೈ 2ರಂದೇ ಯಾಕೆ ಆಚರಿಸುವುದು ಅಂದರೆ, ಜುಲೈ 2, 1952ರಂದು ವಾಷಿಂಗ್ಟನ್ನಲ್ಲಿ ಹಾರುವ ತಟ್ಟೆ ಕಂಡು ಬಂದ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ಈ ದಿನದಂದೇ ಜುಲೈ 2ರಂದೇ ವಿಶ್ವ ಹಾರುವ ತಟ್ಟೆ ದಿನವನ್ನು ಅಥವಾ ವರ್ಲ್ಡ್ UFO ಡೇ ಎಂದು ಆಚರಿಸಲಾಗುತ್ತದೆ ಪ್ರತಿ ವರ್ಷ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, MSME ಸಹಜ್ ಎಂಬ ಹೆಸರಿನ ಅಪ್ಲಿಕೇಶನ್ ಅನ್ನು ಹೊರಡಿಸಲಾಗಿದೆ. ಇದು ಒಂದು ಆನ್ಲೈನ್ ಸಾಲ ಪರಿಹಾರವನ್ನು ನೀಡುವ ಅಪ್ಲಿಕೇಶನ್ ಆಗಿದೆ. ಇದನ್ನು ಯಾವ ಬ್ಯಾಂಕ್ ಪ್ರಾರಂಭಿಸಿದೆ? ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತದೆ. SBI ಬ್ಯಾಂಕ್ ಈ ಒಂದು ಆ್ಯಪ್ ಅನ್ನು ಜಾರಿಗೆ ತಂದಿದೆ. MSME ಬ್ಯಾಂಕ್ ಆಗಿರುತ್ತದೆ, ನೆನಪಿಟ್ಟುಕೊಳ್ಳಿ. MSME ಸಹಜ್ ಆ್ಯಪ್ ಆಗಿರುತ್ತದೆ. ಇದರ ಅಡಿಯಲ್ಲಿ 1 ಲಕ್ಷ ಅಥವಾ ಅದಕ್ಕಿಂತ ಕಡಿಮೆ ಅಮೌಂಟ್ ಅನ್ನು 15 ನಿಮಿಷದ ಒಳಗಾಗಿಯೇ ಪಡೆದುಕೊಳ್ಳಬಹುದಾಗಿರುತ್ತದೆ ಈ ಆ್ಯಪ್ನ ಮುಖಾಂತರ ಸಾಲದ ರೀತಿಯಲ್ಲಿ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, ಲಾಸ್ ಏಂಜಲೀಸ್ನಲ್ಲಿ ನಡೆದ ಭಾರತೀಯ ಚಲನಚಿತ್ರೋತ್ಸವದಲ್ಲಿ ಯಾವ ಭಾರತೀಯ ಚಲನಚಿತ್ರವು ಗ್ರ್ಯಾಂಡ್ ಜೂರಿ ಪ್ರಶಸ್ತಿಯನ್ನು ಗೆದ್ದಿದೆ? ಉತ್ತರ ಆಪ್ಷನ್ ಎ ಸರಿಯಾದಾಗಿರುತ್ತದೆ. ಗರ್ಲ್ಸ್ ವಿಲ್ ಬಿ ಗರ್ಲ್ಸ್ ಎನ್ನುವ ಒಂದು ಚಲನಚಿತ್ರ ಗ್ರ್ಯಾಂಡ್ ಜೂರಿ ಪ್ರಶಸ್ತಿಯನ್ನು ಗೆದ್ದಿರುತ್ತದೆ. ಸೊ ಇದರ ಬಗ್ಗೆ ಮಾಹಿತಿಯನ್ನು ನೋಡುವ. ಲಾಸ್ ಏಂಜಲೀಸ್ನಲ್ಲಿ ನಡೆದ ಭಾರತೀಯ ಚಲನಚಿತ್ರೋತ್ಸವದಲ್ಲಿ ಗರ್ಲ್ಸ್ ವಿಲ್ ಬಿ ಗರ್ಲ್ಸ್ ಎನ್ನುವ ಮೂವಿಯು ಗ್ರ್ಯಾಂಡ್ ಜೂರಿ ಪ್ರಶಸ್ತಿಯನ್ನು ಗೆದ್ದಿರುತ್ತದೆ. ಸೊ ಇಲ್ಲಿ ಈ ಮೂವಿಯನ್ನು ರಿಚಾ ಚಡ್ಡಾ ಮತ್ತು ಅಲಿ ಫಜರ್ ಅವರು ನಿರ್ಮಿಸಿರುತ್ತಾರೆ. ಇದೇ ಮೊದಲ ಬಾರಿಗೆ ಅಲ್ಲ ಗರ್ಲ್ಸ್ ವಿಲ್ ಬಿ ಗರ್ಲ್ಸ್ ಮೂವಿಗೆ ಅವಾರ್ಡ್ ಸಿಕ್ಕಿರುವುದು. ಇದಕ್ಕಿಂತ ಮುಂಚೆ 2 ಬಾರಿ ಗ್ರ್ಯಾಂಡ್ ಜೂರಿ ಪ್ರಶಸ್ತಿಯನ್ನು ಗೆದ್ದಿದೆ. ಯಾವುದರಲ್ಲಿ ಅಂದರೆ, ರೊಮೇನಿಯಾದಲ್ಲಿ ನಡೆದ ಟ್ರಾನ್ಸಿಲ್ವೇನಿಯಾ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮತ್ತು ಫ್ರಾನ್ಸ್ನ ಬಿಯಾರಿಟ್ಜ್ ಚಲನಚಿತ್ರೋತ್ಸವದಲ್ಲಿ ಗರ್ಲ್ಸ್ ವಿಲ್ ಬಿ ಗರ್ಲ್ಸ್ ಎನ್ನುವ ಚಲನಚಿತ್ರವು ಗ್ರ್ಯಾಂಡ್ ಜೂರಿ ಪ್ರಶಸ್ತಿಯನ್ನು ಗೆದ್ದಿರುತ್ತದೆ. ಒಟ್ಟಾಗಿ ಇಲ್ಲಿ 3 ಬಾರಿ ಗರ್ಲ್ಸ್ ವಿಲ್ ಬಿ ಗರ್ಲ್ಸ್ ಎನ್ನುವ ಚಲನಚಿತ್ರ ಗ್ರ್ಯಾಂಡ್ ಜೂರಿ ಪ್ರಶಸ್ತಿಯನ್ನು ಗೆದ್ದಿದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಈ ಚಲನಚಿತ್ರದ ನಿರ್ದೇಶಕರು ಮತ್ತು ಲೇಖಕರು ಯಾರೆಂದರೆ ಸುಚಿ ತಲಾತಿ ಆಗಿರುತ್ತಾರೆ. ಸೊ ಈ ಮಾಹಿತಿ ಕೂಡ ಇಂಪಾರ್ಟೆಂಟ್ ಆಗಿರುತ್ತದೆ. ಮುಂದಿನ ಪ್ರಶ್ನೆ ನೋಡುವ. ಲಕಾರ್ನೋ ಪ್ರಶಸ್ತಿಯನ್ನು ಗೆದ್ದ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾದವರು ಯಾರು? ಇದರ ಸರಿಯಾದ ಉತ್ತರ ಆಪ್ಷನ್ ಡಿ ಆಗಿರುತ್ತದೆ. ಶಾರುಖ್ ಖಾನ್ ಅವರು. ಇದು ಇಂಪಾರ್ಟೆಂಟ್ ಆದ ಪ್ರಶ್ನೆಯಾಗಿರುತ್ತದೆ, ನೆನಪಿಟ್ಟುಕೊಳ್ಳಿ. ಲಕಾರ್ನೋ ಚಲನಚಿತ್ರೋತ್ಸವ 2024ರಲ್ಲಿ ನಡೆದ ಇದು 77ನೇ ಆವೃತ್ತಿಯಾಗಿರುತ್ತದೆ. ಇದರಲ್ಲಿ ಶಾರುಖ್ ಖಾನ್ ಅವರಿಗೆ ವೃತ್ತಿ ಸಾಧನೆ ಗೌರವವನ್ನು ನೀಡಲಾಗಿದೆ. ಇವರು ಇಲ್ಲಿ ಪಾರ್ಡೋ ಅಲ್ಲಾ ಕ್ಯಾರಿಯರ್ ಅನಸ್ಕಾ ಲೋಕಾರ್ನೋ ಟೂರಿಸಂ ಅವಾರ್ಡನ್ನು ಪಡೆದುಕೊಂಡ ಮೊದಲ ಭಾರತೀಯ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುತ್ತಾರೆ. ಸೊ ಈ ಪ್ರಶಸ್ತಿಯನ್ನು ಪಡೆದ ಮೊದಲ ಭಾರತೀಯ ಆಗಿರುತ್ತಾರೆ. ಇದರ ಹೆಸರು ನೆನಪಿಟ್ಕೊಳ್ಳಿ. ಪಾರ್ಡೋ ಅಲ್ಲಾ ಕ್ಯಾರಿಯರ್ ಅಸ್ಕೋನಾ ಲೋಕಾರ್ನೋ ಟೂರಿಸಂ ಆಗಿರುತ್ತದೆ. ಈ ಅವಾರ್ಡನ್ನು ಪಡೆದ ಮೊದಲ ಭಾರತೀಯ ಆಗಿರುತ್ತಾರೆ. ಲೊಕಾರ್ನೋ ಚಲನಚಿತ್ರೋತ್ಸವ ಅವಾರ್ಡ್ಸ್ನಲ್ಲಿ ಇದು ಇದರ 77ನೇ ಆವೃತ್ತಿಯಲ್ಲಿ ಈ ಪ್ರಶಸ್ತಿಯನ್ನು ಇವರು ಪಡೆದುಕೊಂಡರು. ಯಾರು? ಶಾರುಖ್ ಖಾನ್ ಅವರು. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಹಾಗೆಯೇ ಇಲ್ಲಿ ಈ ಒಂದು ಮಾಹಿತಿಯನ್ನು ನೆನಪಿಟ್ಟುಕೊಳ್ಳಿ. ಮಿನಿ ವಿಶ್ವ ಸುಂದರಿ ಕಿರೀಟ ಪ್ರಶಸ್ತಿಯನ್ನು ಹುಬ್ಬಳ್ಳಿಯ ಯುವತಿಯಾದ ಶ್ರುತಿ ಹೆಗಡೆಯವರು ಪಡೆದುಕೊಂಡಿದ್ದಾರೆ. ಇವರು ಕರ್ನಾಟಕದವರಾಗಿರುವುದರಿಂದ ಈ ಮಾಹಿತಿ ಇಂಪಾರ್ಟೆಂಟ್ ಆಗಿರಬಹುದಾ ಅನಿಸುತ್ತೆ. ಮಿನಿ ವಿಶ್ವ ಸುಂದರಿ ಕಿರೀಟ ಅಮೆರಿಕದಲ್ಲಿ ಈ ಸ್ಪರ್ಧೆ ನಡೆಯಿತು. ಇದರಲ್ಲಿ ಹುಬ್ಬಳ್ಳಿಯ ಯುವತಿಯಾದ ಶ್ರುತಿ ಹೆಗಡೆಯವರು ಈ ಪ್ರಶಸ್ತಿಯನ್ನು ಪಡೆದುಕೊಂಡರು, ಮಿನಿ ವಿಶ್ವಸುಂದರಿ ಕಿರೀಟವನ್ನು. ಸೊ ಇಷ್ಟೇ ಮಾಹಿತಿ ಸಾಕಾಗುತ್ತೆ ಇವರ ಬಗ್ಗೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಸೊ ಇದು ಇವತ್ತಿನ ಕರೆಂಟ್ ಅಫೇರ್ಸ್ ಆಗಿತ್ತು. ಥ್ಯಾಂಕ್ ಯು.